ಏನು ಚೈನಾ ಗೌರ್ಮೆಂಟ್ ಇನ್ಫ್ಲೂಯೆನ್ಸರ್ಸ್ ನೆಲ್ಲ ಬ್ಯಾನ್ ಮಾಡ್ತಾ ಇದೆಯಾ? ಎಲ್ಲ ಇನ್ಫ್ಲೂಯೆನ್ಸರ್ಸ್ ನೆಲ್ಲ ಅಟ್ಲೀಸ್ಟ್ ಡಿಗ್ರಿನೂ ಮಾಡದೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾರಲ್ಲ ಅವ್ರ ಅಕೌಂಟ್ ಮಾತ್ರ. ಹೌದು, ಚೈನಾ ಗೌರ್ಮೆಂಟ್ ಅವರ ಯೂತ್ ಎಜುಕೇಶನ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದೆ. ಅಲ್ಲಿರೋ ಮೆಜಾರಿಟಿ ಯೂಸ್ ಎಜುಕೇಶನ್ ನ ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಚೈನಾ ದೇಶದಲ್ಲಿ ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಿದೆ ಅಂತ ಚೈನಾ ಗೌರ್ಮೆಂಟ್ ವಾದ ಮಾಡ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಪ್ರಾಪರ್ ಎಜುಕೇಶನ್ ಇಲ್ಲ, ಪ್ರಾಪರ್ ನಾಲೆಡ್ಜ್ ಇಲ್ಲ ಅಂದ್ರೆ ಇವರು ಸಮಾಜಕ್ಕೆ ಯಾವ ರೀತಿ ಕಂಟೆಂಟ್ ಕೊಡ್ತಾರೆ ಅನ್ನೋದೇ ಅವರ ಪ್ರಶ್ನೆ. ನೋ ಡಿಗ್ರಿ ನೋ ಅಡ್ವೈಸ್, ಇದು ಚೈನಾದಲ್ಲಿ ಬಂದಿರೋ ಹೊಸ ರೂಲ್ಸ್. ಹೆಲ್ತ್, ಫೈನಾನ್ಸ್, ಲಾ ಮತ್ತೆ ಎಜುಕೇಶನ್ ಬಗ್ಗೆ ಯಾರು ಕೂಡ ಪ್ರಾಪರ್ ನಾಲೆಡ್ಜ್ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಬಾಯಿಗೆ ಬಂದಾಗ ಮಾತಾಡೋ ಆಗಿಲ್ಲ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ರೀತಿ ರೂಲ್ಸ್ ಜಾರಿಗೆ ಬರ್ಬೇಕಾ ಅಥವಾ ಬೇಡವಾ? ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಮ್ಮ ದೇಶದಲ್ಲೂ ಕೂಡ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಂದ ಫಾಲ್ಸ್ ಇನ್ಫಾರ್ಮೇಶನ್ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಇಂಟರ್ನೆಟ್ ಅಲ್ಲಿ ಚೈನಾದ ಈ ಹೊಸ ರೂಲ್ಸ್ ತುಂಬಾ ವೈರಲ್ ಆಗ್ತಾ ಇದೆ. ಇದಕ್ಕೆ ಇಂಡಿಯನ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ರೂಲ್ಸ್ ಇಂಡಿಯಾದಲ್ಲೂ ಬರಬೇಕು ಅನ್ನೋದು ಅವ್ರ ವಾದ. ಈ ಹೊಸ ರೂಲ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ಫ್ಲೂಯೆನ್ಸರ್ ಆಗ್ಬೇಕು ಅಂತ ಹೊರಟಿರೋ ನಿಮ್ಮ ಫ್ರೆಂಡ್ಗೆ ಈ ಒಂದು ರೀಲ್ ನ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.